ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಾನ್ವಿತಾ, 5ನೇ ತರಗತಿಯ ವಿದ್ಯಾರ್ಥಿನಿ, ಮೈ ಗ್ಲೋಬಲ್ ಶಾಲೆಯಿಂದ. ಉತ್ತು ಬಿಚ್ಚಿದ ಭತ್ತ ಅದನೆ ಹೊತ್ತು ನಿಂತಾಯ್ತು, ಕೊಯ್ಯಲು ಒಕ್ಕಲು ಕಣಜವು ತುಂಬಾಯ್ತು. ದುಡಿದ ಕೈಗಳಿಗೀಗ ಸಡಗರದ ಹೊತ್ತು, ಹೊಸ ಬೆಳಕು ಹರಿಸುತ್ತಾ ಸುಗ್ಗಿಯು ಬಂತು. ನಲಿವುಗಳ ನೆನೆದು ನೋವುಗಳ ಮರೆತು, ಎಳ್ಳು ಬೆಲ್ಲವ ಬೀರಿ ಬಾಳೋಣ ಬೆರೆತು. ಸರ್ವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಕರ್ನಾಟಕದಲ್ಲಿ ಆಚರಿಸುವಂತಹ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ವಿಶಿಷ್ಟ ರೂಪವಿದೆ. ಅದೇ ರೀತಿ ಮಕರ ಸಂಕ್ರಾಂತಿಗೂ ತನ್ನದೇ ಆದ ವಿಶೇಷ ಅರ್ಥವಿದೆ. ಅದೇನೆಂದರೆ, ಮಕರ ಸಂಕ್ರಾಂತಿಯು ಕರ್ನಾಟಕದ ಒಂದು ಪ್ರಮುಖ ಹಬ್ಬವಾಗಿದ್ದು, ಇದು ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಪುಣ್ಯ ದಿನ. ಇದು ಉತ್ತರಾಯಣದ ಆರಂಭದೊಂದಿಗೆ ಆರಂಭವಾಗುತ್ತದೆ. ಒಟ್ಟಾರೆ ಮಕರ ಸಂಕ್ರಾಂತಿಯು ಧಾರ್ಮಿಕ, ಆಧ್ಯಾತ್ಮಿಕ, ಕೃಷಿ ಮತ್ತು ಇವೆಲ್ಲವನ್ನು ಹೊಂದಿರುವಂತಹ ಒಂದು ವಿಶಿಷ್ಟ ಹಬ್ಬವಾಗಿದೆ. ಇದನ್ನು ಕುಟುಂಬ ಮತ್ತು ಸಮಾಜದ ಜೊತೆ ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯು ನಮ್ಮೆಲ್ಲರಿಗೂ ಹೊಸ ಚೈತನ್ಯವನ್ನು ಮೂಡಿಸಲಿದೆ. ನಮ್ಮೆಲ್ಲರ ಮನದಲ್ಲೂ ಹೊಸ ಚೈತನ್ಯವನ್ನು ಮೂಡಿಸಿ ನಮ್ಮಲ್ಲಿರುವಂತಹ ಶತ್ರುತ್ವವನ್ನು ನಾಶ ಮಾಡಿಸಿ ಮಿತ್ರತ್ವವನ್ನು ಬೆಳೆಸುತ್ತದೆ. ಧನ್ಯವಾದಗಳು. ಸರ್, ಬಹಳ ಖುಷಿ ಆಗ್ತದೆ ಸರ್. ಮತ್ತೆ ಇದು ಸಂಕ್ರಾಂತಿ ಹಳ್ಳಿ ಜೊತೆನೆ ಮಾಡೋದು, ಮತ್ತೆ ಸುಗ್ಗಿ ಹಬ್ಬ ಅಂತ ಇದನ್ನು ಕರೀತಾರೆ. ಇದು ಹಾ ಸರ್, ಸಿಟಿಲಿ ನಾವು ನೋಡೋಕ್ಕಾಗಲ್ಲ, ಬಟ್ ಹಳ್ಳಿಲಿ ನೋಡ್ತೀವಿ. ಬಿಕಾಸ್ ಹಳ್ಳಿ ನಮಗೆ ಅಂದರೆ ರೈತರು ಎಷ್ಟು ಕಷ್ಟಪಟ್ಟು ಇದನ್ನೆಲ್ಲ ಮಾಡಿರ್ತಾರೆ. ಮತ್ತೆ ಅವ್ರು ಬೆಳೆದಂತಹ ಮೊದಲ ಬೆಳೆಗಳನ್ನ ದೇವರಿಗೆ ಅರ್ಪಿಸಿ ಅವರು ಈ ಹಬ್ಬನ ಮಾಡ್ತಾರೆ. ಹಾ ಸರ್. ಸಂಕ್ರಾಂತಿ ಹಬ್ಬವು ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಸೊ ಇವತ್ತು ಈ ಸಂಕ್ರಾಂತಿ ಹಬ್ಬವನ್ನು ಇಲ್ಲಿ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀವಿ. ನಾವು ಆಚರಿಸ್ತಾ ಇರೋ ಉದ್ದೇಶ ಕೃಷಿಯ ಮಹತ್ವ ಮೊದಲನೇದಾಗಿ, ಹಾಗೆಯೇ ನಮಗೆಲ್ಲ ಅನ್ನ ನೀಡುವ ಅನ್ನದಾತರ ರೈತರ ಪರಿಶ್ರಮಕ್ಕೆ ಒಂದು ಗೌರವವನ್ನು ಕೊಡುವಂಥ ಹಬ್ಬವಾಗಿದೆ ಇದು. ಅದನ್ನು ಮೊದಲು ನಮ್ಮ ಮಕ್ಕಳಿಗೆ ಪರಿಚಯಿಸಬೇಕಾಗಿದೆ. ಹಾಗಾಗಿ ಅದ್ರ ಜೊತೆಗೇನೆ ಸೂರ್ಯ ತನ್ನ ಪಥವನ್ನು ಮಕರ ರಾಶಿ ಕಡೆಗೆ ಬದಲು ಮಾಡುವಂಥ ಒಂದು ದಿನ ಇವತ್ತು. ಇದೊಂದು ಹೊಸ ಆರಂಭ ಹಾಗೂ ಸಮೃದ್ಧಿಯ ಸಂಕೇತ ಆಗಿದೆ. ಇದನ್ನೆಲ್ಲ ನಮ್ಮ ಮಕ್ಕಳು ಗ್ರಾಮೀಣ ಒಂದು ಸೊಗಡನ್ನು ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಈ ಕುಟ್ಟೋದು, ಬೀಸೋದು, ಹಸನು ಮಾಡೋದು, ಇದು ಯಾವುದ್ರದ್ದು ಪರಿಚಯ ನಮ್ಮ ಸಿಟಿ ಮಕ್ಕಳಿಗೆ ಇರೋದಿಲ್ಲ. ಅದು ಎಲ್ಲಾನು ಲೈವ್ ಆಗಿ ನೋಡಲಿ ಅನ್ನೋ ಉದ್ದೇಶದಿಂದ ನಾವಿವತ್ತು ಇಲ್ಲಿ ಈ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಆಚರಣೆ ಇನ್ನೊಂದು ಉದ್ದೇಶ ಆ ಮಕ್ಕಳಲ್ಲಿ ಒಂದು ಶಿಸ್ತು, ಸಂಸ್ಕಾರ, ಹಾಗೆ ಭಾರತದ ಪರಂಪರೆಯ ಮೌಲ್ಯಗಳನ್ನು ತಿಳ್ಕೋಬೇಕು ಅನ್ನೋದು, ಹಾಗೆ ಒಗ್ಗಟ್ಟಿನ ಭಾವನೆಯನ್ನು ಮೂಡಿಸುತ್ತೆ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಹಾಗೆಯೇ ಇದು ನಮ್ಮ ಇವತ್ತಿನ ಸಂಕ್ರಾಂತಿ ಹಬ್ಬ. ಇವತ್ತು ಮಾತ್ರ ನಾವು ರೈತರಿಗೆ ಒಂದು ಧನ್ಯವಾದ ಹೇಳಬೇಕು ಅನ್ನೋದಲ್ಲ. ನಮ್ಮ ಶಾಲೆಯಲ್ಲಿ ಪ್ರತಿದಿನ ನಾವು ತಾಯಿ ಅನ್ನಪೂರ್ಣೆನ ಹೇಗೆ ನೆನೆಸ್ಕೋತೀವೋ ಅದೇ ಥರನೇ ಪ್ರತಿದಿನವೂ ನಮ್ಮ ಈ ಅನ್ನದಾತರು ರೈತರಿಗೆ ಒಂದು ಧನ್ಯವಾದನ ಹೇಳಿ ನಾವು ಊಟವನ್ನು ಶುರು ಮಾಡುವಂಥ ಒಂದು ರೂಢಿಯಲ್ಲಿ ಇದ್ದೀವಿ. ಹಾಗೆಯೇ ಅದ್ರ ಜೊತೆಗೆ ಪ್ರತಿದಿನಾನು ಮಕ್ಕಳು ಒಂದು ಊಟವನ್ನು ಹಂಚ್ಕೊಂಡು ತಿನ್ನಬೇಕು ಅನ್ನೋದಕ್ಕೋಸ್ಕರ ನಾವು ಒಂದು ಫುಡ್ ಕಾಂಟ್ರಿಬ್ಯೂಷನ್ ಅನ್ನೋ ಒಂದು ಕಾನ್ಸೆಪ್ಟನ್ನು ನಮ್ಮ ಸ್ಕೂಲಲ್ಲಿ ಅಳವಡಿಸಿದ್ದೀವಿ. ಆ ಫುಡ್ ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳಿದ್ರೆ, ಯಾರಾದರೂ ಮನೆಯಿಂದ ತೊಗೊಂಡು ಬಂದಿರೋ ಬೈ ಮಿಸ್ಸಾಗಿ ಚೆಲ್ಕೋಬಹುದು, ಅಥವಾ ಊಟದ ಡಬ್ಬಿಯನ್ನು ಮನೆಯಲ್ಲೇ ಬಿಟ್ಟು ಬಂದಿರಬಹುದು. ಅಂಥವರಿಗೆ ಪ್ರತಿದಿನ ಒಂದಲ್ಲ ಒಂದು ಮಗು ಹಂಚ್ಕೋಬೇಕು, ಊಟವನ್ನು ತಗೊಂಬಂದಿರ್ತಾರೆ ಅದನ್ನು ಹಂಚ್ಕೋಬೇಕು. ಈ ಥರದ ಒಂದು ಉದ್ದೇಶದಿಂದ ಮಕ್ಕಳಲ್ಲಿ ಒಂದು ಭದ್ರತಾ ಭಾವನೆ, ಎಲ್ಲ ಒಂದು ಸಹಕಾರ ಹಂಚ್ಕೊಳ್ಳೋ ಒಂದು ನೇಚರ್ ಬರಲಿ ಅನ್ನೋದಕ್ಕೋಸ್ಕರ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗೆಯೇ ಈ ಸಂಕ್ರಾಂತಿ ಹಬ್ಬ ಅನ್ನೋದು, ಕ್ರಾಂತಿ ಅಂದರೆ ಬದಲಾವಣೆ, ಅದರಿಂದ ಸಂಕ್ರಾಂತಿ ಅಂತಂದರೆ ಒಳ್ಳೆಯ ಬದಲಾವಣೆ, ಎಲ್ಲರ ಜೀವನದಲ್ಲೂ ಒಳ್ಳೆಯ ಬದಲಾವಣೆ ಬರಬೇಕು. ಹಾಗೆಯೇ ಇದಕ್ಕೆ ಒಂದು ವೈಜ್ಞಾನಿಕವಾದ ರೀಸನ್ನು ಇದ್ದೇ ಇದೆ, ಇದನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ನಮ್ಮ ಪೂರ್ವಜರು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಅದನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಬಿಟ್ಟು ಅದನ್ನು ಆಚರಣೆನ ಮುಂದುವರಿಸ್ಕೊಂಡು ಹೋಗಲಿ ಅನ್ನೋ ಉದ್ದೇಶದಿಂದ ನಾವಿವತ್ತು ಆಚರಣೆನ ಮಾಡ್ತಾ ಇದ್ದೀವಿ. ದಾಕ್ಷಾಯಿಣಿ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ಞಾ. ನಮ್ಮ ಸ್ಕೂಲಲ್ಲಿ ಇವತ್ತು ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸಂಕ್ರಾಂತಿ ಹಬ್ಬನ ನಾವು ಜನವರಿ ತಿಂಗಳಲ್ಲಿ ಮಾಡ್ತೀವಿ. ಸಂಕ್ರಾಂತಿ ಅಂದರೆ ಖುಷಿಯಿಂದ ಕೂಡಿರೋ ಹಬ್ಬ ಅದು. ಮತ್ತು ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಎಲ್ಲ ತಿಂತೀವಿ. ಅಂದ್ರೆ ಹಳ್ಳಿಯಲ್ಲಿರುವಂತಹ ಸೊಗಡನ್ನ, ಬೀಸುಕಲ್ಲು, ಒನಕೆ, ಆಮೇಲೆ ಅವೆಲ್ಲ ಏನು ಹೇಳಕ್ ಬಯಸ್ತೀಯ ಅಂತ? ಹಳ್ಳಿಯಲ್ಲಿ ಎಲ್ಲ ನೋಡೋಕ್ಕೆ ಸಾಧ್ಯ, ಸಿಟಿಯಲ್ಲಿ ನೋಡೋಕ್ಕಾಗಲ್ಲ. ಯಾಕಂದರೆ ಹಳ್ಳಿಯಲ್ಲಿನೇ ಅದನ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತೆ. ಮತ್ತು ನಮ್ಮ ಸ್ಕೂಲಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡ್ತಿರೋದು ಭಾಳ ಖುಷಿ ಆಗ್ತಾ ಇದೆ. ಒಂದು ರೀತಿ ಹಳ್ಳಿಯಲ್ಲಿ ಬಂದರ ಥರ ಫೀಲ್ ಆಗ್ತಾ ಇದೆ. ಹಾಂ ಸರ್, ಹಳ್ಳಿಯಲ್ಲಿ ಬಂದೋರ ಥರ ಫೀಲ್ ಆಗ್ತಾ ಇದೆ. ಮತ್ತು ಸಿಟಿಯಲ್ಲಿ ಇಷ್ಟೊಂದು ಖುಷಿ ಸಿಗಲ್ಲ ಸೆಲೆಬ್ರೇಟ್ ಮಾಡಿದರೂ ಕೂಡ.
ಆ ಖುಷಿನ ನಾವು ಇವತ್ತು ಸ್ಕೂಲಲ್ಲಿ ಪಡಿತಾ ಇದ್ದೀವಿ. ಕೊನೆಯದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಈ ಒಂದು ಭವ್ಯ ಭಾರತದಲ್ಲಿ ಮೊದಲಿಂದನೂ ಒಂದು ಮಹತ್ತರವಾದ ಹಬ್ಬಗಳಿದೆ. ಅದರಲ್ಲಿ ಪ್ರಮುಖವಾದಂಥದ್ದು ಸಂಕ್ರಾಂತಿ ಹಬ್ಬ. ಇದನ್ನು ಸುಗ್ಗಿ ಹಬ್ಬ ಅಂತಾನೆ ಕರಿತೀವಿ. ಈ ಕರ್ನಾಟಕದಲ್ಲಿ ಗಾಳಿಪಟ ಹಾರಿಸೋದು ವಾಡಿಕೆ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇದನ್ನು ಆಚರಣೆ ಮಾಡ್ತೀವಿ. ತಮಿಳುನಾಡಲ್ಲಿ ಹಾಲುಕ್ಸಿ ನಾವು ಪೊಂಗಲ್ನ ತಯಾರು ಮಾಡಿಬಿಟ್ಟು ಅದು ಆ ರೀತಿನೂ ಕೂಡ ನಾವು ಆಚರಣೆ ಮಾಡ್ತೀವಿ. ಈ ಕೇರಳದಲ್ಲಿ ಏನು ಮಾಡ್ತೀವಿ, ಮಕರ ಉಳ್ಳಕ್ ಅಂತಲೂ ಕೂಡ ಅಲ್ಲಿ ಆಚರಿಸ್ತೀವಿ. ಉತ್ಸವವನ್ನಾಗಿ ಅಲ್ಲಿ ಆಚರಿಸ್ತೀವಿ. ಇಲ್ಲಿ ನಮ್ಮ ಶಾಲೆಯ ಮಯೂರ್ ಗ್ಲೋಬಲ್ ಶಾಲೆಯ ವಿಶೇಷತೆ ಏನೆಂದರೆ, ಇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಎರಡನ್ನೂ ಕೂಡ ಸಂಸ್ಕೃತಿಯನ್ನು ಬಿಂಬಿಸುವಂಥ ಶಾಲೆ ಆಗಿರೋದ್ರಿಂದ ಇಲ್ಲಿ ಎಲ್ಲ ರೀತಿಯ ನಮ್ಮ ಹಿಂದಿನ ಕಾಲದಲ್ಲಿ ಬೀಸೋದು, ತೂರೋದು, ಆರಿಸೋದು, ಕುಟ್ಟೋದು ಇವೆಲ್ಲ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ರು. ಯಾಕೆ ಇದಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ಇವೆ. ಇತ್ತೀಚಿನ ದಿನಗಳಲ್ಲಿ ಅವುಗಳನ್ನೆಲ್ಲ ಕಳ್ಕೊತಾ ಇದ್ದೀವಿ. ಅವುಗಳ ಪರಿಚಯನೇ ಇಲ್ಲ. ಆ ಸಾಧಕಗಳನ್ನು ಹೇಗೆ ಉಪಯೋಗಿಸೋದು ಅನ್ನೋದು ಕೂಡ ನಮ್ಮ ಮಕ್ಕಳಿಗೆ ಅರಿವಿಲ್ಲ. ಅವುಗಳ ಪರಿಚಯ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಆಚರಣೆಯನ್ನು ನಮ್ಮ ಶಾಲೆ ಆರಂಭದಿಂದಲೂ ಕೂಡ ಹಮ್ಮಿಕೊಳ್ತಾ ಬಂದಿದೆ. ಅದರ ವತಿಯಿಂದ ಈ ದಿನ ಮಕರ ಸಂಕ್ರಾಂತಿನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಗೋಪೂಜೆ ಅಂದರೆ ಈ ಸಿಟಿ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಅದರ ಕಾರಣವಾಗಿ ನಾವು ಗೋಪೂಜೆಯನ್ನು ಮಾಡಿ ತದನಂತರ ರಾಶಿ ಪೂಜೆ ಸಿಟಿಗಳಲ್ಲಿ ನಾವು ನೋಡೋದಿಲ್ಲ. ಹಾಗಾಗಿ ಮಕ್ಕಳಿಗೆ ಆ ಪರಿಚಯ ಕೂಡ ಆಗಲಿ ಅನ್ನೋದ್ರಿಂದ ಅದನ್ನು ಕೂಡ ನಾವಿಲ್ಲಿ ಮಾಡಿದ್ದೀವಿ. ಬುತ್ತಿಯನ್ನು ತಂದಿದ್ದೀವಿ. ಬುತ್ತಿಯನ್ನು ಹೇಗೆ ಹಂಚೋದು, ಹೇಗೆ ಮಾಡೋದು, ಕೂಟು ಒಗ್ಗಟ್ಟಾಗಿ ಒಂದು ಕಡೆ ಕೂತ್ಕೊಂಡು ಊಟ ಮಾಡೋದು ಹೇಗೆ ಅನ್ನೋ ಪದ್ಧತಿಗಳು ಕೂಡ ಈಗ ಕಣ್ಮರೆಯಾಗಿದೆ. ಅದರ ಸಲುವಾಗಿ ನಾವು ಅದನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಕೊನೆಯದಾಗಿ ಒಂದು ನಾಣ್ಣುಡಿ ಇದೆ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ. ಅದನ್ನು ನಾವು ಇಲ್ಲಿ ತರಬೇಕಾಗಿ ಎಳ್ಳು ಬೆಲ್ಲಗಳನ್ನು ಕೂಡ ಶಾಲೆಯ ಎಲ್ಲ ಮಕ್ಕಳಿಗೂ ವಿತರಿಸ್ತಾ ಇದ್ದೇವೆ. ಅದರ ವಿಶೇಷತೆ ಏನೆಂದರೆ, ವೈಜ್ಞಾನಿಕ ಕಾರಣಗಳು ಕೂಡ ಇದೆ. ಎಳ್ಳು, ಕೊಬ್ಬರಿ ಹಾಗೂ ಹುರಿಗಡಲೆ, ಶೇಂಗಾ ಇವೆಲ್ಲ ತುಂಬ ಹೆಚ್ಚು ಪ್ರೋಟೀನು, ಆದಾಗ್ಯೂ ಕೂಡ ಗುಡ್ ಫ್ಯಾಟ್ ಅಂದರೆ ತುಂಬ ಒಳ್ಳೆಯ ಕೊಬ್ಬಿನಾಂಶಗಳನ್ನ ಉಳ್ಳಂತಹ ಪದಾರ್ಥಗಳಾಗಿದೆ. ಈ ನಮ್ಮ ದೇಹ ಸ್ಥಿತಿ ಬದಲಾಗುತ್ತಿರುವ ಹವಾಮಾನಕ್ಕೆ ಹೊಂದಿಕೊಳ್ಳಿ ಅಂತ ಈ ಕೊನೆಯ ಹಂತದಲ್ಲಿ, ಚಳಿಗಾಲದ ಕೊನೆಯ ಹಂತದಲ್ಲಿ ಇರೋದ್ರಿಂದ ನಮ್ಮ ದೇಹ ಆ ಉಷ್ಣತೆಯನ್ನು ತೆಗೆದುಕೊಳ್ಳಿ ಅನ್ನೋ ಕಾರಣದಿಂದ ನಾವು ಅದನ್ನು ಸೇವಿಸಬೇಕು ಅನ್ನೋ ಒಂದು ವಿಷಯವನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಸೊ ಅದೇ ರೀತಿಯಾಗಿ ಈ ವಿಶೇಷತೆಯನ್ನು ಹಂಚಲು ನಮ್ಮ ಮಕ್ಕಳಿಗೆ ಇಂದು ಈ ಆಚರಣೆ ಬಗ್ಗೆ ತಿಳಿಸಿಕೊಡಲು ನಮ್ಮ ಈ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಧನ್ಯವಾದಗಳು. ರೂಪ.